ಸಾವರ್ಕರ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಮಾತಾಡುವಂಥದ್ದು ಹೊಸದೇನೂ ಅಲ್ಲ. ಪ್ರಿಯಾಂಕ್ ಖರ್ಗೆ ಹಿಂದೆಲ್ಲ ಒಂದು ಮಾತನ್ನು ಹೇಳಿದರು, ಯಾಕೆ ವಿಧಾನಸಭೆಯಲ್ಲಿ ಇವರು ಫೋಟೋ ಇರಬೇಕು ಅನ್ನುವಂಥ ಪ್ರಶ್ನೆನೂ ಕೂಡ ಅವರು ಎತ್ತಿದ್ರು. ಅದಾದಮೇಲೆ ಇದು ಸರ್ಕಾರದಲ್ಲ ಹೇಳಿಕೆ, ಇದು ನನ್ನ ವೈಯಕ್ತಿಕ ಹೇಳಿಕೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಈಗ ಮತ್ತೆ ತಮ್ಮ ಹೇಳಿಕೆಯನ್ನು ಅವರು ಸಮರ್ಥಿಸಿಕೊಂಡಿದ್ದಾರೆ. ದೇಶದ್ರೋಹಿಗಳ ನಡುವೆ, ದೇಶಭಕ್ತರ ನಡುವೆ ದೇಶದ್ರೋಹಿಗಳ ಫೋಟೋ ಯಾಕೆ ಅಂತ ವಿಚಾರವನ್ನು ಮತ್ತೆ ಅವರು ಕೆದಕಿದ್ದಾರೆ. ಇದು BJPಯನ್ನು ಕೆರಳಿಸಿದೆ. ಯಾಕೆ ನೀವು ಸಾವರ್ಕರ್ ಅವರ ಫೋಟೋವನ್ನ ಸದನದಲ್ಲಿ ಇರಬಾರ್ದು ಅಂತ ಬಯಸ್ತೀರಿ? 4-5 ಸರಳ ಪ್ರಶ್ನೆ ಕೇಳಿದ್ದೀನಿ ಸರ್. ನಾನು ಇವ್ರಿಗೆ ಆ ಥರ ತಾಕತ್ತಿದ್ರೆ ಸಾವರ್ಕರ್ ಫೋಟೋ ತೆಗೆದು ನೋಡ್ಲಿ. 10 ಪ್ರಿಯಾಂಕ ಖರ್ಗೆ ಬಂದರೂ ತೆಗಿಲಕ್ಕಾಗೋದಿಲ್ಲ. ಗಾಂಧೀಜಿ ಹತ್ಯೆ ಪ್ರಕರಣದಲ್ಲಿ ಸಾವರ್ಕರ್ 6ನೇ ಆರೋಪಿ. ಸಾವರ್ಕರ್ ಫೋಟೋವನ್ನ ನಾವಿಡಬೇಕಾ? ಪ್ರಿಯಾಂಕ್ ಪ್ರಶ್ನೆ. ಸೈದ್ಧಾಂತಿಕ ವಿಚಾರದಲ್ಲಿ ನಾವು ವಿರುದ್ಧವಾಗಿ ಇದ್ದೇವೆ. BJPಯವರು ಸಂವಿಧಾನವನ್ನು ಇವರು ಮನಸ್ಸಿಗೆ ಬಂದಂಗೆ ತಿರ್ಚ್ತಾರೆ, ಸಂವಿಧಾನ ವಿರುದ್ಧವಾಗಿ ಕೆಲಸ ಮಾಡ್ತಾರೆ, ಸಮಾಜದಲ್ಲಿ ಏನು ತುಳಿತಕ್ಕೆ ಒಳಗಾಗಿರುವಂಥ ಜನಾಂಗಗಳಿಗೆ ಇನ್ನಷ್ಟು ತುಳಿತಾರೆ, ಮತ್ತು ಅದ್ರ ಬಗ್ಗೆ ಸಮರ್ಥನೆ ಕೂಡ ಮಾಡ್ಕೋತಾರೆ. ಎಸ್, ಸಾವರ್ಕರ್ ಗೋಡ್ಸೆ ದೇಶಪ್ರೇಮಿ ಆದ್ರೆ ಗಾಂಧಿ ದೇಶದ್ರೋಹಿನ. ಗಾಂಧೀಜಿ ಹತ್ಯೆ ಪ್ರಕರಣದಲ್ಲಿ ಸಾವರ್ಕರ್ 6ನೇ ಆರೋಪಿ. ಅಂಥವರ ಫೋಟೋ ಇಟ್ಕೊಳ್ಬೇಕಾ? ಇದು TV9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ನಾಯಕರಿಗೆ ಬಿಟ್ಟ ಬಾಣಗಳು. ಹೀಗೆ ಬಿಜೆಪಿ ನಾಯಕರಿಗೆ ತಿರುಗೇಟು ಕೊಟ್ಟ ಪ್ರಿಯಾಂಕ್ ಖರ್ಗೆ ಸಾವರ್ಕರ್ ಬಗ್ಗೆ 4 ಪ್ರಶ್ನೆಗಳನ್ನ ಕೇಳಿದ್ದೇನೆ, ಸರಳವಾಗಿ ಉತ್ತರಿಸಲಿ ಅಂತ ಸವಾಲ್ ಹಾಕಿದ್ರು. ಯಾಕೆ ನೀವು ಸಾವರ್ಕರ್ ಅವರ ಫೋಟೋವನ್ನ ಸದನದಲ್ಲಿ ಇರಬಾರ್ದು ಅಂತ ಬಯಸ್ತೀರಿ? 4-5 ಸರಳ ಪ್ರಶ್ನೆ ಕೇಳಿದ್ದೀನಿ ಸರ್. ನಾನು ಒಂದನೇದು, ಸಾವರ್ಕರ್ ಅವರಿಗೆ ವೀರ್ ಬಿರುದು ಯಾರು ಕೊಟ್ಟಿದ್ದು? ಉತ್ತರ ಕೊಟ್ಟರೆ ನನಗೆ 1 ವರ್ಷದಿಂದ ಕೇಳ್ತಾ ಇದ್ದೀನಿ, ಕೊಟ್ಟಿಲ್ಲ. 60 ರೂಪಾಯಿ ಪೆನ್ಷನ್ನು ಸಾವರ್ಕರ್ ಅವರು 1947 ತನಕ ತಗೋತಾ ಇದ್ರಾ? ಇಲ್ಲ. ಬ್ರಿಟಿಷ್ ಅವರ ಮನೆ ಕೊಟ್ಟಿದ್ರು ರತ್ನಗಿರಿನಲ್ಲಿ, ಹೌದಾ ಇಲ್ವಾ? ಈ ದೇಶ, ನಮ್ಮ ದೇಶ ವಿಭಜನೆ ಆಗಬೇಕು ಅಂದರೆ 2 ನೇಷನ್ ಥಿಯರಿ ಫಸ್ಟು ಪ್ರಸ್ತಾಪ ಮಾಡಿದ್ದು ಸಾವರ್ಕರ್, ಹೌದಾ ಇಲ್ವಾ? ಸಿಂಪಲ್ ಕ್ವೆಶ್ಚನ್ಸ್ ಕೇಳ್ತಾ ಇದ್ದೀನಲ್ಲ, ಎಸ್ ಆರ್ ನೋ ಅಂತ ಹೇಳಿಬಿಡ್ಲಿ. ಸಾವರ್ಕರ್ ಫೋಟೋ ತೆಗೆಯುತ್ತೇನೆ ಎಂದು ಸರ್ಕಾರ ಹೇಳಿಲ್ವಲ್ಲ ಅನ್ನೋ TV9 ಪ್ರಶ್ನೆಗೆ ನಾನು ಸರ್ಕಾರದ ಭಾಗವಾಗಿ ಹೇಳಿದ್ದೇನೆ, ಆದ್ರೆ ಸ್ಪೀಕರ್ ನಮ್ಮದು ಹಾಕುವ ಸಂಸ್ಕೃತಿ, ತೆಗೆಯುವುದಲ್ಲ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಅಂತ ಸಮರ್ಥಿಸಿಕೊಂಡ್ರು. ನೀವು ಸರ್ಕಾರಕ್ಕೆ ಬಂದರೂ ಕೂಡ ಆಯ್ತು, ನಾವು ಸಾವರ್ಕರ್ ಕಂಡ್ರೆ ನಮ್ಗೆ ತಾತ್ವಿಕವಾಗಿ ವಿರೋಧ ಇದೆ, ತೆಗಿತೀವಿ ಅಂತ ಗಟ್ಟಿಯಾದಂತಹ ಮಾತು ನಿಮ್ಮ ಸರ್ಕಾರದಿಂದಲೇ ಬರ್ತಾ ಇಲ್ವಲ್ಲ? ಗವರ್ಮೆಂಟ್ ಅಲ್ವಾ? ಆದ್ರೆ ದ್ವಂದ್ವ ಇದೆಯಲ್ಲ, ಅದನ್ನ ನಿಮ್ಮ ವ್ಯಕ್ತಿಗತ ಹೇಳಿಕೆ ಅಂತ ಹೇಳ್ತೀವಿ. ಇಲ್ಲ, ಒಂದು ನಿಮಿಷ ಕೇಳಿ ಸರ್. ನಾನು ಹೇಳಿದ್ದೀನಿ, ಹರಿಪ್ರಸಾದ್ ಸಾಹೇಬ್ರು ಹೇಳಿದ್ದಾರೆ, ಸಂತೋಷ್ ಲಾಡ್ ಅವರೆಲ್ಲ ಹೇಳಿದ್ದಾರೆ. ಆದರೆ ಅಸೆಂಬ್ಲಿ ಒಳಗಡೆ ತೀರ್ಮಾನ ತಗೊಳೋದು ಸ್ಪೀಕರ್ ಅವರು. ಹೌದಾ? ಸ್ಪೀಕರ್ ಅವ್ರು ಹೇಳಿದ್ದಾರೆ, ನಮ್ದು ಯಾವಾಗಲೂ ಹಾಕೋ ಸಂಸ್ಕೃತಿ ಅಪ್ಪ, ತೆಗೆಯೋದಿಲ್ಲ ಅಂತ ಅವರು ವೈಯಕ್ತಿಕ ಅಭಿಪ್ರಾಯ ಕೊಟ್ಟಿದ್ದಾರೆ. ತಾಕತ್ತಿದ್ರೆ ಸಾವರ್ಕರ್ ಫೋಟೋ ತೆಗೆಯಲಿ ಅಂತ ಅಶೋಕ್ ಸವಾಲ್. ಸಾವರ್ಕರ್ ಫೋಟೋ ಬಗ್ಗೆ ಪ್ರಿಯಾಂಕ್ ಖರ್ಗೆ ತೆಗೆದುಕೊಂಡಿರೋ ನಿಲುವಿಗೆ ಬಿಜೆಪಿ ತಿರುಗೇಟು ಕೊಟ್ಟಿದೆ. 10 ಜನ ಪ್ರಿಯಾಂಕ್ ಖರ್ಗೆ ಅಂತವ್ರು ಬಂದ್ರು ಫೋಟೋ ತೆಗೆಯಲು ಆಗಲ್ಲ ಅಂತ ಯತ್ನಾಳ್ ಗುಡುಗಿದ್ದಾರೆ. ಮಾಡಲಿ, ದಮ್ಮಿದ್ರೆ, ಇವ್ರಿಗೆ ಆ ಥರ ತಾಕತ್ತಿದ್ರೆ ಸಾವರ್ಕರ್ ಫೋಟೋ ತೆಗೆದು ನೋಡ್ಲಿ. ಆಮೇಲೆ ಅದು ಏನು ಅನ್ನೋದನ್ನ ನಾವು ತೋರಿಸ್ತೀವಿ. ಸಾವರ್ಕರ್ ಫೋಟೋ ಯಾರಿಗೂ 10 ಪ್ರಿಯಾಂಕ ಖರ್ಗೆ ಬಂದರೂ ತೆಗಿಲಕ್ಕಾಗೋದಿಲ್ಲ. ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ. ಅವರ ಪಕ್ಷದವರೇ ಬಸವರಾಜ ರೆಡ್ಡಿ ಅವರು ಹೇಳಿದ್ದಾರೆ, ಯಾವುದೂ ತೆಗೆದು ಬೇಡ, ತೆಗೆಯುವಂಥದ್ದು ಏನಾರು ಮಾಡಿದ್ರೆ ನಾವು ಅವ್ರು ಏನಾರು ನೀರು ಹಾಕಿದ್ರೆ ನೀರು ತೆಗಿತೀವಿ ನಾವು. ಸಾವರ್ಕರ್ ಸಣ್ಣವರಾಗೋದಿಲ್ಲ, ಈ ಖರ್ಗೆ ಇನ್ನಷ್ಟು ಸಣ್ಣವರಾಗ್ತಾರೆ ಮತ್ತು ಇವ್ರಿಗೆ ಏನು ಗೊತ್ತಿಲ್ಲ ಅನ್ನುವಂಥದ್ದನ್ನ ಜನ ನೋಡ್ತಾರೆ. ನಾನು ಹೇಳಿದ್ನಲ್ಲ, ಅವ್ರದ್ದು ಹಿಸ್ಟ್ರಿ ಸ್ವಲ್ಪ ಓದಲಿ. ಹೀಗೆ ಸಾವರ್ಕರ್ ಫೋಟೋ ವಿಚಾರವಾಗಿ ಬಿಜೆಪಿ ಕಾಂಗ್ರೆಸ್ ನಡುವೆ ಮಾತಿನ ಯುದ್ಧ ಜೋರಾಗಿದೆ. ಒಂದ್ ವೇಳೆ ಫೋಟೋ ತೆಗೆದಿದ್ದೆ ಆದ್ರೆ ದೊಡ್ಡ ಕದನವೇ ನಡೆಯೋದು ನಿಶ್ಚಿತ. ಅನಿಲ್ ಕಲ್ಕರೆ ಜೊತೆ ಸುನೀಲ್, TV9 ಬೆಳಗಾವಿ.